ಹರಿಪ್ರಸಾದ್ ಮೇಲೆ ತನಿಖೆ ಮಾಡಲು ಹೇಳಿದ ರಾಜ್ಯಪಾಲರ ಮೇಲೆ ಕೈ ಗರಂ ಆಗಿದೆ. ಹರಿಪ್ರಸಾದ್ ಹೇಳಿಕೆ ಬಗ್ಗೆ ತನಿಖೆ ಆದೇಶ ನೀಡಿದ ರಾಜ್ಯಪಾಲ ಗೆಹ್ಲೋಟ್ ಸಿಸಿಬಿ ವಿಚಾರಣೆಗೆ ತೆರಳಿದ್ದ ವೇಳೆ ಸಿಟ್ಟಾಗಿದ್ದ ಬಿಕೆ ಹರಿಪ್ರಸಾದ್ ಮೇಲೆ ತನಿಖೆ ಮಾಡಲು ಹೇಳಿದ ರಾಜ್ಯಪಾಲರ ವಿರುದ್ಧ ಈಗ ಕೈ ಗರಂ ಆಗಿದೆ. ಹರಿಪ್ರಸಾದ್ ಹೇಳಿಕೆ ಬಗ್ಗೆ ತನಿಖೆ ಆದೇಶ ನೀಡಿದ್ದ ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋಟ್ ಸಿಸಿಬಿ ವಿಚಾರಣೆಗೆ ತೆರಳಿದ್ದ ವೇಳೆ ಸಿಟ್ಟಾಗಿದ್ದ ಹರಿಪ್ರಸಾದ್ ಇದೇನ್ ಕಾಂಗ್ರೆಸ್ ಸರ್ಕಾರನೋ ಇಲ್ಲ ಆರ್ಎಸ್ಎಸ್ ಸರ್ಕಾರನೋ? ಹರಿಪ್ರಸಾದ್ ಸಿಟ್ಟು ಮಾಡಿಕೊಂಡಿದ್ದಕ್ಕೆ ಸ್ಪಷ್ಟನೆ ಕೊಟ್ಟ ಸಚಿವ ಪ್ರಿಯಾಂಕ್ ಖರ್ಗೆ. ಹರಿಪ್ರಸಾದ್ ವಿರುದ್ಧ ತನಿಖೆ ಮಾಡಿಸ್ತಾ ಇರೋದು ಸರ್ಕಾರ ಅಲ್ಲ, ರಾಜ್ಯಪಾಲರಿಗೆ ಬಿಕೆ ಹರಿಪ್ರಸಾದ್ ಹೇಳಿಕೆ ಮೇಲೆ ಯಾಕಿಷ್ಟು ಇಂಟ್ರೆಸ್ಟ್? ಹಾಗಾದ್ರೆ ರಾಜ್ಯಪಾಲರ ಮೂಲಕ ಕೇಂದ್ರ ಸರ್ಕಾರವೇ ಹರಿಪ್ರಸಾದ್ ವಿರುದ್ಧ ತನಿಖೆ ಮಾಡಿಸ್ತಾ ಇದೆ. ಹರಿಪ್ರಸಾದ್ ಮೇಲೆ ತನಿಖೆ ಮಾಡೋದಕ್ಕೆ ಹೇಳಿದಂತ ರಾಜ್ಯಪಾಲರ ವಿರುದ್ಧ ಕೈ ಗರಂ ಆಗಿದೆ. ಯಾಕೆ ಇವರ ಹೇಳಿಕೆ ಬಗ್ಗೆನೇ ಇಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಿದ್ದೀರಾ? ಹರಿಪ್ರಸಾದ್ ಅವರ ಹೇಳಿಕೆಯನ್ನು ಯಾಕಿಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೀರಾ? ತನಿಖೆ ಮಾಡಬೇಕು ಅಂತ ಯಾಕೆ ಫೀಲ್ಡಿಗೆ ಇಳಿತಿದ್ದೀರಾ? ಸರ್ಕಾರ ಅಲ್ಲ ತನಿಖೆ ನಡೆಸ್ತಾ ಇರೋದು, ರಾಜ್ಯಪಾಲರು ಅಂತ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಇತ್ತ ಹರಿಪ್ರಸಾದ್ ಅವರು ಕೂಡ ಮುನಿಸ್ಕೊಂಡಿದ್ದಾರೆ. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಡೋದಕ್ಕೆ ಮುಂದಾಗಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಅದು ಸಹ ನಾನು ಕುಮಾರಕೂಟದಲ್ಲಿ ಇದ್ದಾಗ ಬಂದಿದ್ದಾರೆ. ನಾನು ಅವ್ರಿಗೆ ಸ್ಪಷ್ಟವಾಗಿ ಹೇಳಿ ಕಳಿಸಿದ್ದೀನಿ, ಅಕಸ್ಮಾತ್ ನಾನು ಹೇಳಿರ್ತಕ್ಕಂಥ ಹೇಳಿಕೆ ಅಪರಾಧ ಅನ್ನೋದಿದ್ದರೆ ಅದನ್ನು ಪೊಲೀಸ್ ಸ್ಟೇಷನಲ್ಲಿ ಕರೆದು ಅರೆಸ್ಟ್ ಮಾಡಿ ಕರ್ಕೊಂಡೋಗಿ ಪೊಲೀಸ್ ಸ್ಟೇಷನಲ್ಲಿ ನಮ್ಮ ಹೇಳಿಕೆಗಳು ಪಡ್ಕೊಳ್ಳಿ. ಕೇವಲ ಹೇಳಿಕೆಗಳು ಮಾತ್ರ ಅಲ್ಲ, ನಾನು ಮಂಪರು ಪರೀಕ್ಷೆಗೂ ತಯಾರಿದ್ದೀನಿ. ನನ್ನ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ಅಧ್ಯಕ್ಷರು ಕೂಡ ಮಂಪರು ಪರೀಕ್ಷೆಗೆ ಒಳಗಾಗಬೇಕು ಅಂತ ಹೇಳಿ ಕಳಿಸಿದ್ದೀನಿ. ನಾವು ಸುಪ್ರೀಂ ಕೋರ್ಟ್ದು ನಿರ್ದೇಶನ ಇದೆ, ಯಾರಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಅವ್ರನ್ನ ತಕ್ಷಣ FIR ಮಾಡಿ ಪೊಲೀಸರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ. ಕಲ್ಲಡ್ಕ ಪ್ರಭಾಕರ್ ಭಟ್ರ ಮೇಲೆ ಯಾವುದೇ ಕ್ರಮ ಇಲ್ಲ, ಉತ್ತರ ಕನ್ನಡ ಲೋಕಸಭಾ ಸದಸ್ಯರ ಮೇಲೆ ಯಾವುದೇ ಕ್ರಮ ಇಲ್ಲ. ನಾನು ಕರ್ನಾಟಕದ ಜನತೆಗೆ ರಕ್ಷಣೆ ಕೊಡು ಅನ್ನೋ ವಿಚಾರ ಅದು ಪ್ರಚೋದನಕಾರಿ ಆಗಿದ್ದರೆ ಅದು ಪ್ರಚೋದನೆ ಆಗಲಿ, ನನ್ನ ಮೇಲೆ ಕೇಸ್ ಬುಕ್ ಆಗಲಿ, ಅದಕ್ಕೆ ನಾನು ತಯಾರಿದ್ದೀನಿ. ನನಗೆ ರತ್ನ ಕಂಬಳಿ ಬೇಕಾಗಿಲ್ಲ, ರೆಡ್ ಕಾರ್ಪೆಟ್ ಏನು ಬೇಕಾಗಿಲ್ಲ. ಏನು ಕಲ್ಲಡ್ಕ ಪ್ರಭಾಕರ್ಗೆ ಮತ್ತು ಅನಂತಕುಮಾರ್ ಅವ್ರಿಗೆ ರತ್ನ ಕಂಬಳಿ ಹಾಕಿಸಿ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ, ಆ ಥರ ಏನು ಬೇಕಾಗಿಲ್ಲ. ಯಾವ ಸರ್ಕಾರಕ್ಕೆ ನೀವು ದಯವಿಟ್ಟು ಗಮನಿಸಬೇಕು ಸ್ವಲ್ಪ ಎಲ್ಲ ಈ ಪ್ರಕರಣವನ್ನು. ಇದು ಎಲ್ಲಿಂದ ಯಾರು ಡೈರೆಕ್ಟ್ ಮಾಡ್ತಾ ಇದ್ದಾರೆ? ನಿನ್ನೆ ತಮಗೆ ಸಂಪೂರ್ಣ ಮಾಹಿತಿ ಇದ್ದರೆ ಗವರ್ನರ್ ಅವರು ಪದೇ ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ. ಗವರ್ನರ್ ಇದು ತನಿಖೆ ಆಗ್ತಾ ಇದೆಯಾ ಇಲ್ಲ, ಹೇಗಾಗ್ತಾ ಇದೆ, ಏನಾಗ್ತಾ ಇದೆ ಅಂತ ಇರೋದ್ರಿಂದ ಅವರ ಒಂದು ಮಾತಿಗೆ ಗೌರವ ಕೊಟ್ಟು ಅದನ್ನು ನಾವು ಏನು ನಮ್ಮ ಗೃಹ ಇಲಾಖೆದವರು ಕೇಳಿದ್ದಾರೆ, ಅಷ್ಟಕ್ಕೆ ಸೀಮಿತ ಇದೆ. ಅದು ಬಿಟ್ಟು ಗೃಹ ಇಲಾಖೆದವರೇ ಕರೆಸಿದ್ದು, ಸರ್ಕಾರವೇ ಕರೆಸಿ ಮುಜುಗರ ಮಾಡಿದ್ದು ಅಂಥದ್ದು ಯಾವುದೂ ಇಲ್ಲ. ಆದರೆ ನಾವು ಗಮನಿಸಬೇಕಾಗಿರೋದೇನು, ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದ್ದಾರೆ? ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು, ಸರ್ಕಾರಕ್ಕೆ ಮುಜುಗರ ಮಾಡಬೇಕು, ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ? ಇದು ನೀವು ನೋಡಿ, ಒಂದು ಪ್ಯಾಟರ್ನ್ ಇದೆ. ಎಲ್ಲೆಲ್ಲಿ BJP ಅಧಿಕಾರದಲ್ಲಿ ಇಲ್ಲ ಅಲ್ಲಿ ಗವರ್ನರ್ ಥ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ. ಅದಕ್ಕೆ ನಾವು ಏನೇ ಇದ್ರು ಕಾನೂನು ಚೌಕಟ್ಟಿನಲ್ಲಿ ನಾವು ಮಾಡ್ತೀವಿ. ಈಗ ಅನಿಸ್ತಾ ಇಲ್ವಾ ತಮಗೆ? ಲಾ ಆ್ಯಂಡ್ ಆರ್ಡ್ರಿಗೆ ಅದಕ್ಕೇನ್ರಿ ಸಂಬಂಧ? ಗವರ್ನರ್ ಆಫೀಸಿಗೆ ಲಾ ಆ್ಯಂಡ್ ಆರ್ಡ್ರಿಗೆ ಏನು ಸಂಬಂಧ? ಹೌದಪ್ಪ, ಏನೋ ಸಂಪೂರ್ಣ ಕೇಯಾಸ್ ಇದೆ ಇಲ್ಲಿ, ಇದು ಪ್ರೆಸಿಡೆಂಟ್ ರೂಲಿಗೆ ಬರಬೇಕಾಗಿದೆ ಅಂದರೆ ಅವ್ರು ಕಾನೂನಾತ್ಮಕವಾಗಿ ಕಾನ್ಸ್ಟಿಟ್ಯೂಷನಲ್ಲಿ ಅವ್ರು ಮುಂದೆ ಬರಬೇಕಾಗುತ್ತೆ. ಇವಾಗ ಏನು ಅಂಥದ್ದೇನಿದೆ? ಏನಾದರೂ ಅಂತ ಲಾ ಆ್ಯಂಡ್ ಆರ್ಡರ್ ಕೊಲ್ಯಾಪ್ಸ್ ಆಗಿದೆಯಾ ಇಲ್ಲಿ, ಅಥವಾ ಇಲ್ಲಿ ಏನಾದರೂ ಕಾನ್ಸ್ಟಿಟ್ಯೂಷನಲ್ ಹರಿಪ್ರಸಾದ್ ಅವರ ಹೇಳಿಕೆ ಬಗ್ಗೆ ಹಾಗಾದ್ರೆ ರಾಜ್ಯಪಾಲರು ಯಾಕಿಷ್ಟು ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ? ರಾಜ್ಯ ಸರ್ಕಾರಕ್ಕೆ ಮುಜುಗರವನ್ನ ತಂದಿಡಬೇಕು ಅಂತ ಪ್ರಯತ್ನಿಸ್ತಿದ್ದಾರೆ ಹಾಗಾದ್ರೆ ಅನ್ನುವಂಥ ಪ್ರಶ್ನೆಯನ್ನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಮಾಡ್ತಿದ್ದಾರೆ. ಆ ಮೂಲಕ ಬಿಕೆ ಹರಿಪ್ರಸಾದ್ ಅವರ ಸಿಟ್ಟಿಗೆ ಮುನ್ಸಿಗೆ ಒಂದಷ್ಟು ಸಮರ್ಥನೆ ಕೊಡೋದಕ್ಕೆ ಅಂತ ಮುಂದಾಗ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ.